ಹಾಯ್ ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ನಾವು 6ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತಹ ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು ಎಂಬ ಪಾಠದ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ಈ ಒಂದು ವಿಡಿಯೋದಲ್ಲಿ ನಾವು ಮೊದಲಿಗೆ 50 ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಮುಂದಿನ ವಿಡಿಯೋದಲ್ಲಿ ಅಂದರೆ ಭಾಗ 2ರಲ್ಲಿ ನಾವು ಇದೇ ಪಾಠದ ಇನ್ನುಳಿದ 50 ಪ್ರಶ್ನೆಗಳ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ನಾವು ಆ ಪಾಠದ ಲೈನ್ ಟು ಲೈನ್ ಯಾವ ಒಂದು ವಿಷಯವನ್ನು ಕೂಡ ಬಿಡದಾಗೆ ಎಲ್ಲ ಮಾಹಿತಿಯನ್ನು ಕವರ್ ಮಾಡಿ ನಿಮಗೆ MCQs ಪ್ರಶ್ನೆಗಳನ್ನು ರೆಡಿ ಮಾಡಿದ್ದೀವಿ. ಸೊ ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ. ಇದು ನಿಮಗೆ ಮುಂಬರುವಂಥ ಶಿಕ್ಷಕ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತ ವಿಡಿಯೋ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಶುರು ಮಾಡ್ತಾ ಹೋಗೋಣ. ಮೊದಲ ಪ್ರಶ್ನೆ, ಸಂಗಮ್ ಯುಗದ ಅತ್ಯಂತ ಮಹತ್ವದ ನೀತಿ ಗ್ರಂಥ ತಿರುಕ್ಕುರುಳ್ ಅನ್ನು ರಚಿಸಿದವರು ಯಾರು? ಇಳಂಗೋ ಅಡಿಗಲ್, ತಿರುವಳ್ಳುವರ್, ಕಂಬನ್, ಪಂಪ. ತಿರುಕ್ಕುರುಳ್ ಎಂಬಂತಹ ಕೃತಿಯನ್ನು ಬರೆದಂಥವ್ರು ಯಾರು ಅಂತ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ತಿರುವಳ್ಳುವರ್ ಎಂಬುವರು ಈ ಒಂದು ಗ್ರಂಥವನ್ನು ಬರೆದಂಥದ್ದು. ಎರಡನೇ ಪ್ರಶ್ನೆ, ತಿರುಕ್ಕುರುಳ್ ಎಂಬ ಪದದಲ್ಲಿ ಕುರುಳ್ ಎನ್ನುವುದರ ಅರ್ಥವೇನು? ಕುರುಳ್ ಎಂಬ ಪದದ ಅರ್ಥ ಶ್ರೀ, ದೊಡ್ಡದು, ಚಿಕ್ಕದು, ಕವಿತೆ. ಈ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಈ ಒಂದು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಕುರುಳ್ ಅಂತಂದ್ರೆ ಚಿಕ್ಕದು ಎಂಬ ಅರ್ಥವನ್ನು ಕೊಡುವಂಥದ್ದು. ಚಿಕ್ಕದು ಎಂಬ ಅರ್ಥವನ್ನು ಕೊಡುವಂಥದ್ದು. ನೋಡಿ, ಇಲ್ಲಿ ತಿರು ಎಂದರೆ ಶ್ರೀ ಎಂದು ಮತ್ತು ಕುರುಳ್ ಎಂದರೆ ಚಿಕ್ಕದು ಎಂದರ್ಥ. ಸೊ ಹಾಗಾಗಿ ಕುರುಳ್ ಎನ್ನುವುದು ಕೇವಲ 1.5 ಸಾಲಿನ ಪದ್ಯ ಆಗಿರುವಂಥದ್ದು. ಓಕೆನಾ, 1.5 ಸಾಲಿನ ಪದ್ಯ. ಪ್ರಾಚೀನ ತಮಿಳು ಮಹಾಕಾವ್ಯ ಶಿಲಪಾದಿಗಾರಂನ ಕಥಾನಾಯಕಿ ಯಾರು? ಶಿಲಪಾದಿಗಾರಂ ಎಂಬ ಮಹಾಕಾವ್ಯದ ಕಥಾನಾಯಕಿ ಯಾರು ಎಂಬುದು ಪ್ರಶ್ನೆ. ಮಣಿಮೇಗಲೆ, ಮಾಧವಿ, ಕಣ್ಣಗಿ, ಶಾಂತಲೆ. ಸೊ ಈ ಆಯ್ಕೆಗಳನ್ನು ಗಮನಿಸಿದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಕಣ್ಣಗಿ ಎಂಬುದು ಸರಿಯಾದ ಉತ್ತರ ಆಗುವಂಥದ್ದು. ಶಾತವಾಹನರ ರಾಜಧಾನಿ ಯಾವುದು? ಶಾತವಾಹನರ ರಾಜಧಾನಿ ಯಾವುದಾಗಿತ್ತು? ಬನವಾಸಿ, ಕಂಚಿ, ಪ್ರತಿಷ್ಠಾನಪುರ ಅಥವಾ ಪೈಠಾಣ ಅಂತ ಕರಿತಿದ್ರು, ಮಾನ್ಯಖೇಡ. ಈ 4 ಆಯ್ಕೆಗಳಲ್ಲಿ ಶಾತವಾಹನರ ರಾಜಧಾನಿ ಬಂದು ಆಪ್ಷನ್ ಸಿ, ಪ್ರತಿಷ್ಠಾನ ಅಥವಾ ಪೈಠಾಣ ಎಂಬುದು ಸರಿಯಾದ ಉತ್ತರ ಆಗುವಂಥದ್ದು. ಶಾತವಾಹನರ ರಾಜಧಾನಿ. ತ್ರಿಸಮುದ್ರ ತೋಯ ಪೀತವಾಹನ ಎಂಬ ಬಿರುದನ್ನು ಹೊಂದಿದ ಶಾತವಾಹನ ಅರಸ ಯಾರು? ತ್ರಿಸಮುದ್ರ ತೋಯ ಪೀತವಾಹನ ಎಂಬಂತಹ ಬಿರುದನ್ನು ಹೊಂದಿದಂತಹ ಶಾತವಾಹನರ ರಾಜ ಹಾಲ, ಗೌತಮಿಪುತ್ರ ಶಾತಕರ್ಣಿ, ಸಿಮುಕ, 2ನೇ ಪುಲಕೇಶಿ. ಈ ಒಂದು ಬಿರುದನ್ನು ಹೊಂದಿರುವಂತಹ ರಾಜ ಆಪ್ಷನ್ ಬಿ, ಗೌತಮಿಪುತ್ರ ಶಾತಕರ್ಣಿಯನ್ನ ಅಥವಾ ಅವನಿಗೆ ತ್ರಿಸಮುದ್ರ ತೋಯ ಪೀತವಾಹನ ಎಂಬಂತಹ ಬಿರುದು ಇದ್ದಿತು. ಅದರ ಅರ್ಥ ಏನು ಅಂತಂದ್ರೆ 3 ಸಮುದ್ರಗಳ ನೀರು ಕುಡಿದ ಕುದುರೆಗಳನ್ನ ವಾಹನವಾಗಿ ಉಳ್ಳವನು ಎಂಬ ಅರ್ಥವನ್ನ ಕೊಡುವಂಥದ್ದು. ಓಕೆನಾ. ನೆಕ್ಸ್ಟ್ ಕ್ವಶನ್, ಶಾತವಾಹನ ರಾಜ ಹಾಲ ರಚಿಸಿದ ಪ್ರಾಕೃತ ಕೃತಿ ಯಾವುದು? ಹಾಲನ್ನು ರಚಿಸಿದಂತಹ ಪ್ರಾಕೃತ ಕೃತಿ ವಡ್ಡಕಥ, ಕಾತಂತ್ರ ವ್ಯಾಕರಣ, ಗಾತ ಸಪ್ತಸತಿ, ಮಾನಸೋಲ್ಲಾಸ. ಈ 4 ಆಯ್ಕೆಗಳಲ್ಲಿ ಹಾಲನ್ನು ರಚಿಸಿದಂತಹ ಕೃತಿ ಆಪ್ಷನ್ ಸಿ, ಗಾತ ಸಪ್ತಶತಿ ಅನ್ನುವಂತಹ ಕೃತಿಯನ್ನು ರಚನೆ ಮಾಡ್ತಾನೆ. ಶಾತವಾಹನರ ಕಾಲದ ಬೌದ್ಧ ಪ್ರಾರ್ಥನಾ ಮಂದಿರಗಳನ್ನ ಏನೆಂದು ಕರೆಯುತ್ತಿದ್ದರು? ಶಾತವಾಹನರ ಕಾಲದ ಬೌದ್ಧ ಪ್ರಾರ್ಥನಾ ಮಂದಿರಗಳನ್ನ ಏನಂತ ಕರಿತಿದ್ರು ಅಂತ ವಿಹಾರ, ಸ್ತೂಪ, ಚೈತ್ಯ, ಅಗ್ರಹಾರ. ಬೌದ್ಧರ ಪ್ರಾರ್ಥನಾ ಮಂದಿರಗಳನ್ನ ಚೈತ್ಯ ಅಂತ ಕರಿತಿದ್ರು. ಆಪ್ಷನ್ ಸಿ ಸರಿಯಾದ ಉತ್ತರ. ಓಕೆನಾ. ಶಾತವಾಹನರ ಕಾಲ. ಕರ್ನಾಟಕದ ಮೊದಲ ಕನ್ನಡ ರಾಜಮನೆತನ ಯಾವುದು? ಕರ್ನಾಟಕದ ಮೊದಲ ಕನ್ನಡ ರಾಜಮನೆತನ ಯಾವುದು? ಶಾತವಾಹನರು, ಗಂಗರು, ಕದಂಬರು, ಚಾಳುಕ್ಯರು. ಈ 4 ಆಯ್ಕೆಗಳನ್ನು ಗಮನಿಸಿದಾಗ ಕನ್ನಡದ ಮೊದಲ ರಾಜಮನೆತನ ಆಪ್ಷನ್ ಸಿ, ಕದಂಬರು ಕರ್ನಾಟಕದ ಮೊದಲ ರಾಜಮನೆತನ ಆಗಿರುವಂಥದ್ದು. ಸ್ನೇಹಿತರೆ, ನಿಮಗೆ ಮುಂಬರುವಂಥ PSTR, GPSTR ಮತ್ತು HSTR ಪರೀಕ್ಷೆಗಳಿಗೆ ಖಂಡಿತವಾಗಿಯೂ ಕೂಡ ಈ ಪ್ರಶ್ನೆಗಳು ಬರುವಂಥ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ವಿಡಿಯೋನ ಕೊನೆ ತನಕ ನೋಡಿ. ಜೊತೆಗೆ PSTRಗೂ ಕೂಡ GK ವಿಭಾಗದಲ್ಲಿ ಈ ಪ್ರಶ್ನೆಗಳು ಬರುವ ಸಾಧ್ಯತೆ ಇರೋದ್ರಿಂದ ಕೂಡ PSTR ವಿದ್ಯಾರ್ಥಿಗಳು ಕೂಡ ಈ ಒಂದು ವಿಡಿಯೋನ ನೋಡ್ಬೋದು ಅಂತ ಹೇಳ್ತಾ ಮುಂದಿನ ಪ್ರಶ್ನೆ, ಕನ್ನಡದ ಅತಿ ಪ್ರಾಚೀನ ಶಾಸನವಾದ ಹಲ್ಮಿಡಿ ಶಾಸನ
ಯಾವ ಜಿಲ್ಲೆಯಲ್ಲಿ ದೊರೆತಿದೆ? ಕರ್ನಾಟಕದ ಅತಿ ಪ್ರಾಚೀನ ಶಾಸನ ಯಾವುದು? ಹಲ್ಮಿಡಿ ಶಾಸನ. ಆ ಒಂದು ಶಾಸನ ದೊರೆತಿರುವಂಥ ಜಿಲ್ಲೆ ಶಿವಮೊಗ್ಗ, ಉತ್ತರ ಕನ್ನಡ, ಹಾಸನ, ಚಿತ್ರದುರ್ಗ. ಹಲ್ಮಿಡಿ ಶಾಸನ ದೊರೆತಿರುವಂಥ ಜಿಲ್ಲೆ ಆಪ್ಷನ್ ಸಿ, ಹಾಸನ ಜಿಲ್ಲೆಯಲ್ಲಿ ಸಿಕ್ಕಿರುವಂಥದ್ದು. ನೋಡಿ ಇಲ್ಲಿ ಹಾಸನ ಜಿಲ್ಲೆಯ ಹಲ್ಮಿಡಿ ಗ್ರಾಮದಲ್ಲಿ ದೊರೆತಿರುವಂತಹ ಕನ್ನಡದ ಅತಿ ಪ್ರಾಚೀನವಾದ ಶಾಸನ ಹಲ್ಮಿಡಿ ಶಾಸನ. ಕದಂಬರ ರಾಜಧಾನಿ ಬನವಾಸಿ ಯಾವ ಜಿಲ್ಲೆಯಲ್ಲಿದೆ? ಕದಂಬರ ರಾಜಧಾನಿ ಯಾವುದಾಗಿತ್ತು? ಬನವಾಸಿ ಆಗಿತ್ತು. ಅದು ಈಗ ಯಾವ ಜಿಲ್ಲೆಯಲ್ಲಿದೆ ಅಂತ? ಬೆಳಗಾವಿ, ಧಾರವಾಡ, ಉತ್ತರ ಕನ್ನಡ, ಹಾಸನ. ಕದಂಬರ ರಾಜಧಾನಿ ಬನವಾಸಿ ಇರುವಂತಹ ಜಿಲ್ಲೆ ಆಪ್ಷನ್ ಸಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರುವಂಥದ್ದು. ಆಪ್ಷನ್ ಸಿ ಸರಿಯಾದ ಉತ್ತರ. ಗಂಗ ರಾಜಮನೆತನದ ರಾಜಧಾನಿ ಯಾವುದಾಗಿತ್ತು? ಗಂಗಾ ರಾಜಮನೆತನದ ರಾಜಧಾನಿ ಬನವಾಸಿ, ಪ್ರತಿಷ್ಠಾನಪುರ, ತಲಕಾಡು, ಮಾನ್ಯಕೇಡ. ಗಂಗರ ರಾಜಧಾನಿ ತಲಕಾಡು. ತಲಕಾಡಿನ ಗಂಗರು ಅಂತಲೇ ಪ್ರಖ್ಯಾತಿಯನ್ನು ಪಡೆದಿರುವಂಥದ್ದು. ಓಕೆನಾ. ಕೋಲಾರ ಅಥವಾ ಅದನ್ನು ಕೋಲಾಲಪುರ ಅಂತ ಕರಿತಿದ್ರು, ಮತ್ತು ತಲಕಾಡು ಇವೆರಡೂ ಕೂಡ ಗಂಗರ ರಾಜಧಾನಿಗಳಾಗಿದ್ದು. ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ವಿಗ್ರಹದ ಎತ್ತರ ಎಷ್ಟು? ಶ್ರವಣಬೆಳಗೊಳದಲ್ಲಿರುವಂತಹ ಗೊಮ್ಮಟೇಶ್ವರ ವಿಗ್ರಹದ ಎತ್ತರ 50 ಅಡಿ, 58 ಅಡಿ, 61 ಮೀಟರ್, 100 ಅಡಿ. ಈ 4 ಆಯ್ಕೆಗಳಲ್ಲಿ ಗೊಮ್ಮಟೇಶ್ವರ ವಿಗ್ರಹದ ಎತ್ತರ 58 ಅಡಿಗಳು ಅಥವಾ 17.6 ಮೀಟರ್ ಎತ್ತರವನ್ನು ಹೊಂದಿರುವಂಥದ್ದು ಶ್ರವಣಬೆಳಗೊಳದಲ್ಲಿರುವಂತಹ ಗೊಮ್ಮಟೇಶ್ವರ ವಿಗ್ರಹ. ಚಾವುಂಡರಾಯನು ನಿರ್ಮಿಸಿದಂತಹ ಈ ಒಂದು ವಿಗ್ರಹ ಶ್ರವಣಬೆಳಗೊಳದಲ್ಲಿ ಇರುವಂಥದ್ದು. ಸೊ ಅದರ ಎತ್ತರ 58 ಅಡಿಗಳು. ಬಾದಾಮಿ ಚಾಳುಕ್ಯರ ಶ್ರೇಷ್ಠ ಅರಸ ಯಾರು? 1ನೇ ಪುಲಕೇಶಿ, 2ನೇ ಪುಲಕೇಶಿ, 6ನೇ ವಿಕ್ರಮಾದಿತ್ಯ, ವಿಷ್ಣುವರ್ಧನ. ಈ 4 ಆಯ್ಕೆಗಳಲ್ಲಿ ಬಾದಾಮಿ ಚಾಳುಕ್ಯರ ಶ್ರೇಷ್ಠ ಅರಸ 2ನೇ ಪುಲಕೇಶಿ. ಆಪ್ಷನ್ ಬಿ ಸರಿಯಾದ ಉತ್ತರ, ಅಥವಾ ಇಮ್ಮಡಿ ಪುಲಕೇಶಿ ಅಂತಲೂ ಕೂಡ ಕರೆಯುವಂಥದ್ದು. 2ನೇ ಪುಲಕೇಶಿಯು ನರ್ಮದಾ ನದಿಯ ತೀರದಲ್ಲಿ ಯಾರನ್ನು ಸೋಲಿಸಿದನು? ಇಮ್ಮಡಿ ಪುಲಕೇಶಿ ನರ್ಮದಾ ನದಿಯ ತೀರದಲ್ಲಿ ಯಾರನ್ನ ಸೋಲಿಸ್ತಾ ಅಂತ? ಮಹೇಂದ್ರವರ್ಮ, ಹರ್ಷವರ್ಧನ, ನರಸಿಂಹವರ್ಮ, ರಾಜರಾಜ ಚೋಳ. ಮಹೇಂದ್ರವರ್ಮ, ಹರ್ಷವರ್ಧನ, ನರಸಿಂಹವರ್ಮ, ರಾಜರಾಜ ಚೋಳ. ಈ ಆಯ್ಕೆಗಳಲ್ಲಿ ಇಮ್ಮಡಿ ಪುಲಕೇಶಿ ಸೋಲಿಸಿದಂತಹ ರಾಜನ ಹೆಸರು ಹರ್ಷವರ್ಧನ. ಹರ್ಷವರ್ಧನನನ್ನ ನರ್ಮದಾ ನದಿ ತೀರದಲ್ಲಿ ಇಮ್ಮಡಿ ಪುಲಕೇಶಿ ಪರಾಭವಗೊಳಿಸುವಂಥದ್ದು. ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಯಾವ ಸ್ಥಳವನ್ನು ಕರೆಯುತ್ತಾರೆ? ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಯಾವ ಸ್ಥಳವನ್ನು ಕರೆಯುವಂಥದ್ದು? ಬಾದಾಮಿ, ಪಟ್ಟದಕಲ್ಲು, ಐಹೊಳೆ, ಬೇಲೂರು. ಈ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಐಹೊಳೆಯನ್ನ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೆಯುವಂಥದ್ದು. ಓಕೆನಾ. ಈ ಐಹೊಳೆಯು ಚಾಲುಕ್ಯರ ಕಾಲದ ಅನೇಕ ದೇವಾಲಯಗಳಿರೋದ್ರಿಂದ ಸೊ ಇದನ್ನು ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೆಯುವಂಥದ್ದು. ಬಾದಾಮಿ ಚಾಲುಕ್ಯರ ಒಂದು ಕಾಲಘಟ್ಟದಲ್ಲಿ ಅನೇಕ ದೇವಾಲಯಗಳನ್ನು ಈ ಒಂದು ಸ್ಥಳದಲ್ಲಿ ನಿರ್ಮಾಣ ಮಾಡುವಂಥದ್ದು. ಕಂಚಿಯ ಪಲ್ಲವರ ರಾಜಧಾನಿ ಯಾವುದಾಗಿತ್ತು? ತಂಜಾವೂರು, ಮದುರೈ, ಕಂಚಿ, ದ್ವಾರಸಮುದ್ರ. ಕಂಚಿಯ ಪಲ್ಲವರ ರಾಜಧಾನಿ. ಈ ಪ್ರಶ್ನೆಯಲ್ಲೇ ಉತ್ತರ ಇರುವಂಥದ್ದು. ಸೊ ಅವರ ರಾಜಧಾನಿ ಕಂಚಿ. ಓಕೆನಾ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗುವಂಥದ್ದು. ಸೊ ಇದು ತಮಿಳುನಾಡಿನಲ್ಲಿ ಇರುವಂತಹ ಒಂದು ಸ್ಥಳ. ಓಕೆನಾ. ಕಂಚಿಯ ಪಲ್ಲವರು ಎಂದೇ ಪ್ರಖ್ಯಾತಿಯನ್ನು ಪಡೆದಿದ್ರು ಇವರು. 17ನೇ ಪ್ರಶ್ನೆ. ಪಲ್ಲವ ಅರಸ ನರಸಿಂಹವರ್ಮನು ಬಾದಾಮಿಯನ್ನ ಗೆದ್ದ ನಂತರ ಯಾವ ಬಿರುದನ್ನು ಧರಿಸಿದನು? ಪಲ್ಲವರ ಅರಸನಾದಂತಹ ನರಸಿಂಹವರ್ಮನು ಬಾದಾಮಿಯನ್ನ ಗೆದ್ದುಕೊಂಡ ನಂತರ ಅವನಿಗೆ ಸಿಕ್ಕಂತಹ ಬಿರುದು ಮಹಾಮಲ್ಲ, ವಾತಾಪಿಕೊಂಡ, ಗಂಗೈಕೊಂಡ, ಕವಿ ಚಕ್ರವರ್ತಿ. ಓಕೆನಾ. ಸೊ ಈ ಆಯ್ಕೆಗಳಲ್ಲಿ ಆಪ್ಷನ್ ಬಿ ವಾತಾಪಿಕೊಂಡ ಎಂಬ ಬಿರುದನ್ನು ಪಡೆದುಕೊಳ್ತಾನೆ. ಓಕೆನಾ. ನರಸಿಂಹವರ್ಮನು ಬಾದಾಮಿಯನ್ನ ಗೆದ್ದ ನಂತರ ವಾತಾಪಿಕೊಂಡ ಎಂಬ ಬಿರುದನ್ನು ಪಡೆದುಕೊಳ್ಳುವಂಥದ್ದು. 18ನೇ ಪ್ರಶ್ನೆ. ಅತ್ಯಂತ ಪ್ರಾಚೀನ ಕನ್ನಡ ಲಕ್ಷಣ ಗ್ರಂಥ ಕವಿರಾಜ ಮಾರ್ಗವನ್ನು ರಚಿಸಿದವರು ಯಾರು? ಅತ್ಯಂತ ಪ್ರಾಚೀನವಾದಂತಹ ಕನ್ನಡ ಲಕ್ಷಣ ಗ್ರಂಥ ಕವಿರಾಜ ಮಾರ್ಗವನ್ನು ರಚನೆ ಮಾಡಿದವರು ಪಂಪ, ಶ್ರೀವಿಜಯ, ರನ್ನ, ಪೊನ್ನ. ಪಂಪ, ಶ್ರೀವಿಜಯ, ರನ್ನ, ಪೊನ್ನ. ಸೊ ಈ ಆಯ್ಕೆಗಳನ್ನು ಗಮನಿಸಿದಾಗ
ಕವಿರಾಜ ಮಾರ್ಗ ಎಂಬ ಗ್ರಂಥವನ್ನು ರಚನೆ ಮಾಡಿದವರು ಶ್ರೀ ವಿಜಯ. ಆಪ್ಷನ್ ಬಿ ಸರಿಯಾದ ಉತ್ತರ. ಶ್ರೀ ವಿಜಯನು ಕವಿರಾಜ ಮಾರ್ಗ ಎಂಬಂತಹ ಗ್ರಂಥವನ್ನು ರಚನೆ ಮಾಡುವಂಥದ್ದು. ರಾಷ್ಟ್ರಕೂಟರ ಕಾಲದ ಶ್ರೀ ವಿಜಯನು ಕನ್ನಡದ ಅತ್ಯಂತ ಪ್ರಾಚೀನ ಗ್ರಂಥವಾದಂತಹ ಕವಿರಾಜ ಮಾರ್ಗ ಎಂಬ ಗ್ರಂಥವನ್ನು ರಚಿಸಿರುವಂಥದ್ದು. ಎಲ್ಲೋರದ ಕೈಲಾಸನಾಥ ದೇವಾಲಯವನ್ನ ನಿರ್ಮಿಸಿದ ರಾಷ್ಟ್ರಕೂಟ ಅರಸ ಯಾರು? ಎಲ್ಲೋರದ ಕೈಲಾಸನಾಥ ದೇವಾಲಯವನ್ನ ನಿರ್ಮಿಸಿದಂಥ ರಾಷ್ಟ್ರಕೂಟ ಅರಸ ಅಮೋಘ ವರ್ಷ ನೃಪತುಂಗ, 1ನೇ ಕೃಷ್ಣ, 3ನೆಯ ಗೋವಿಂದ, 3ನೆಯ ಕೃಷ್ಣ. ಎಲ್ಲೋರದ ಕೈಲಾಸನಾಥ ದೇವಾಲಯವನ್ನ ನಿರ್ಮಿಸಿದಂಥ ರಾಷ್ಟ್ರಕೂಟ ಅರಸ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 1ನೆಯ ಕೃಷ್ಣ. 1ನೆಯ ಕೃಷ್ಣನು ಈ ಕೈಲಾಸನಾಥ ದೇವಾಲಯವನ್ನ ನಿರ್ಮಾಣ ಮಾಡಿರುವಂಥದ್ದು. ಬೃಹತ್ ಬಂಡೆಯನ್ನ ಮೇಲಿನಿಂದ ಕೆಳಗೆ ಕೊರೆದು ಮಾಡಿರುವಂಥ ಏಕಶಿಲಾ ಮಂದಿರ ಇದು. ಓಕೆನಾ, ಒಂದು ದೊಡ್ಡ ಬಂಡೆಯನ್ನ ಕೊರೆದು ಮಾಡಿರುವಂಥ ಏಕಶಿಲಾ ಮಂದಿರ ಇದು. ಇದನ್ನ 1ನೇ ಕೃಷ್ಣನು ನಿರ್ಮಾಣ ಮಾಡಿರುವಂಥದ್ದು. ಕಲ್ಯಾಣ ಚಾಳುಕ್ಯ ವಂಶದ ಅತಿಶ್ರೇಷ್ಠ ಚಕ್ರವರ್ತಿ ಯಾರು? ಕಲ್ಯಾಣ ಚಾಲುಕ್ಯರಲ್ಲೇ ಅತಿಶ್ರೇಷ್ಠವಾದ ಚಕ್ರವರ್ತಿ 2ನೇ ತೈಲಪ, 6ನೇ ವಿಕ್ರಮಾದಿತ್ಯ, ಮುಮ್ಮಡಿ ಸೋಮೇಶ್ವರ, ಇಮ್ಮಡಿ ಪುಲಕೇಶಿ. ಕಲ್ಯಾಣಿ ಚಾಲುಕ್ಯರಲ್ಲೇ ಅತ್ಯಂತ ಶ್ರೇಷ್ಠ ದೊರೆ 6ನೆಯ ವಿಕ್ರಮಾದಿತ್ಯ. ಓಕೆನಾ, ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು. 6ನೇ ವಿಕ್ರಮಾದಿತ್ಯ ಎಂಬುದು ಸರಿಯಾದ ಉತ್ತರ ಆಗುವಂಥದ್ದು. ದೇವಾಲಯಗಳ ಚಕ್ರವರ್ತಿ ಎಂದು ಯಾವ ದೇವಾಲಯವನ್ನು ವರ್ಣಿಸಲಾಗಿದೆ? ದೇವಾಲಯಗಳ ಚಕ್ರವರ್ತಿ ಎಂಬ ಬಿರುದನ್ನು ಅಥವಾ ಪಟ್ಟವನ್ನು ಪಡೆದುಕೊಂಡಿರುವಂಥ ದೇವಾಲಯ ಯಾವುದು ಅಂತ ಬೇಲೂರಿನ ಚನ್ನಕೇಶವ, ಇಟಗಿಯ ಮಹಾದೇವ ದೇವಾಲಯ, ಪಟ್ಟದಕಲ್ಲಿನ ವಿರೂಪಾಕ್ಷ ದೇವಾಲಯ, ತಂಜಾವೂರಿನ ಬೃಹದೀಶ್ವರ. ದೇವಾಲಯಗಳ ಚಕ್ರವರ್ತಿ ಎಂದು ಕರೆಯುವಂತಹ ದೇವಾಲಯ ಇಟಗಿಯ ಮಹಾದೇವ ದೇವಾಲಯ. ಆಪ್ಷನ್ ಬಿ, ಇಟಗಿಯ ಮಹಾದೇವ ದೇವಾಲಯವನ್ನ ದೇವಾಲಯಗಳ ಚಕ್ರವರ್ತಿ ಅಂತ ವರ್ಣಿಸಲಾಗಿದೆ. ಓಕೆನಾ, ನೋಡಿ, ಕೊಪ್ಪಳ ಜಿಲ್ಲೆಯ ಇಟಗಿಯ ಮಹಾದೇವ ದೇವಾಲಯವನ್ನ ಅಲ್ಲಿನ ಶಾಸನವೊಂದು ದೇವಾಲಯಗಳ ಚಕ್ರವರ್ತಿ ಅಂತ ಕರೆದಿರುವಂಥದ್ದು. ಕೊಪ್ಪಳ ಜಿಲ್ಲೆಯಲ್ಲಿ ಇರುವಂತಹ ಇಟಗಿಯ ಮಹಾದೇವ ದೇವಾಲಯ ಇದು. ಹೊಯ್ಸಳರ ರಾಜಧಾನಿ ಯಾವುದಾಗಿತ್ತು? ಹೊಯ್ಸಳರ ರಾಜಧಾನಿ ಬನವಾಸಿ, ತಲಕಾಡು, ದ್ವಾರಸಮುದ್ರ, ಮಾನ್ಯಕೇಟ. ಹೊಯ್ಸಳರ ರಾಜಧಾನಿ ಯಾವುದಾಗಿತ್ತು? ದ್ವಾರಸಮುದ್ರ, ಅಥವಾ ಅದನ್ನ ಹಿಂದಿನ ಕಾಲದಲ್ಲಿ ದ್ವಾರಸಮುದ್ರ ಅಂತ ಕರಿತಿದ್ರು, ಈಗ ಅದನ್ನು ಹಳೇಬೀಡು ಅಂತ ಕರೆಯುವಂಥದ್ದು. ಸೊ ಇದು ಹೊಯ್ಸಳರ ರಾಜಧಾನಿಯಾಗಿತ್ತು. ಹೊಯ್ಸಳ ದೇವಾಲಯಗಳ ವಿಶಿಷ್ಟ ಲಕ್ಷಣವೇನೆಂದರೆ ಅವು ಯಾವ ಆಕಾರದ ಜಗತ್ತಿಯ ಮೇಲೆ ಇವೆ? ಓಕೆನಾ, ಚೌಕಾಕಾರ, ಆಯತಾಕಾರ, ನಕ್ಷತ್ರಾಕಾರ, ವೃತ್ತಾಕಾರ. ಸೊ ಈ ಆಯ್ಕೆಗಳಲ್ಲಿ ಹೊಯ್ಸಳರು ನಕ್ಷತ್ರಾಕಾರದ ಜಗತ್ತಿಯನ್ನು ಮಾಡಿ ಅದರ ಮೇಲೆ ದೇವಾಲಯಗಳನ್ನು ನಿರ್ಮಾಣ ಮಾಡ್ತಾ ಇದ್ರು. ಓಕೆನಾ, ಇದು ಅವರ ವಿಶಿಷ್ಟ ಲಕ್ಷಣ. ತಂಜಾವೂರಿನ ವಿಶ್ವವಿಖ್ಯಾತ ಬೃಹದೀಶ್ವರ ದೇವಾಲಯವನ್ನ ನಿರ್ಮಿಸಿದವರು ಯಾರು? ತಂಜಾವೂರಿನಲ್ಲಿರುವಂತಹ ವಿಶ್ವವಿಖ್ಯಾತ ಬೃಹದೀಶ್ವರ ದೇವಾಲಯವನ್ನ ನಿರ್ಮಿಸಿದವರು ರಾಜೇಂದ್ರ ಚೋಳ, ವಿಷ್ಣುವರ್ಧನ, ರಾಜರಾಜ ಚೋಳ, ನರಸಿಂಹವರ್ಮ. ಬೃಹದೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡಿದಂಥವರು ರಾಜರಾಜ ಚೋಳ. ವೆರಿ ಇಂಪಾರ್ಟೆಂಟ್ ಇದು. ಓಕೆನಾ, ರಾಜರಾಜ ಚೋಳ ಸರಿಯಾದ ಉತ್ತರ. ಚೋಳರ ಕಾಲದ ಯಾವ ಲೋಹದ ಶಿಲ್ಪಗಳು ಜಗತ್ಪ್ರಸಿದ್ಧವಾಗಿವೆ? ಚಿನ್ನ, ಬೆಳ್ಳಿ, ಕಂಚು, ಕಬ್ಬಿಣ. ಓಕೆನಾ, ಈ ಆಯ್ಕೆಗಳಲ್ಲಿ ಆಪ್ಷನ್ ಸಿ ಕಂಚು ಸರಿಯಾದ ಉತ್ತರ. ನೋಡಿ, ಇಲ್ಲಿ ನಟರಾಜ ಮತ್ತು ಕಾಳಿಂಗ ಮರ್ದನನ ಕೃಷ್ಣನ ಕಂಚು ಶಿಲ್ಪಗಳು ಈ ಒಂದು ಚೋಳರ ಕೊಡುಗೆಯಾಗಿರುವಂಥದ್ದು. ಓಕೆನಾ, ನಟರಾಜ ವಿಗ್ರಹ ಅಥವಾ ಕಾಳಿಂಗ ಮರ್ದನನ ಕೃಷ್ಣನ ಕಂಚು ಶಿಲ್ಪಗಳಿದಾವಲ್ಲ, ಅವು ಯಾರ ಕೊಡುಗೆ ಅಂತಂದ್ರೆ ಚೋಳರ ಕಾಲದ ಕೊಡುಗೆ. ಓಕೆನಾ, ಮಣಿ ಮೇಕಲೈ ತಮಿಳು ಮಹಾಕಾವ್ಯದ ಕಥಾನಾಯಕಿ ಮಣಿಮೇಗಲೆ ಯಾರ ಮಗಳು? ತಿರುವಳ್ಳವರ್ ಮತ್ತು ಮಾಧವಿ, ಕೋವಲನ್ ಮತ್ತು ಮಾಧವಿ, ವಿಷ್ಣುವರ್ಧನ ಮತ್ತು ಶಾಂತಲೆ, ಹರಿಕೇಸರಿ ಮತ್ತು ಕಣ್ಣಗಿ. ಸೊ ಇದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಕೋವಲನ್ ಮತ್ತು ಮಾಧವಿಯ ಮಗಳು ಯಾರು? ಮಣಿಮೇಗಲೆ. ಮಧುರೆಯ ಪಾಂಡ್ಯ ದೊರೆಗಳು ಸ್ಥಾಪಿಸಿದ ತಮಿಳು ಸಾಹಿತ್ಯ ಸಂಘದ ಹೆಸರೇನು? ಸಂಘ ಸಾಹಿತ್ಯ, ತಮಿಳು ಸಂಗಮ್, ಕವಿರಾಜ ಮಾರ್ಗ, ನಿಗಮ. ಈ ಆಯ್ಕೆಗಳಲ್ಲಿ ಆಪ್ಷನ್ ಬಿ ತಮಿಳು ಸಂಗಮ್ ಅಂತ ಕರೆಯುವಂಥದ್ದು. ಓಕೆನಾ,
ಮಧುರೆಯ ಪಾಂಡ್ಯ ದೊರೆಗಳು ಸ್ಥಾಪಿಸಿದಂಥ ತಮಿಳು ಸಾಹಿತ್ಯ ಸಂಘದ ಹೆಸರು ತಮಿಳು ಸಂಗಮ್ ಅಂತ. ತಿರುಕುರುಳ್ನ ಪದ್ಯಗಳು ಕೇವಲ ಎಷ್ಟು ಸಾಲುಗಳನ್ನು ಹೊಂದಿವೆ? 3 ಸಾಲುಗಳು, 4 ಸಾಲುಗಳು, 1.5 ಸಾಲು, 5 ಸಾಲುಗಳು. ಸೊ ಈ ಒಂದು ಪದ್ಯಗಳು ಕೇವಲ 1.5 ಸಾಲಿನ ಪದ್ಯಗಳು ಆಗಿರುವಂಥದ್ದು. ಓಕೆನಾ, ಅತಿ ಚಿಕ್ಕ ಸಾಲುಗಳನ್ನು ಹೊಂದಿರುವಂಥದ್ದು. ಶಾತವಾಹನರ ಕಾಲದ ವಿದೇಶಿ ವ್ಯಾಪಾರ ಮುಖ್ಯವಾಗಿ ಯಾವ ಸಾಮ್ರಾಜ್ಯದೊಡನೆ ನಡೆಯುತ್ತಿತ್ತು? ಚೀನಿ ಸಾಮ್ರಾಜ್ಯ, ರೋಮನ್ ಸಾಮ್ರಾಜ್ಯ, ಅರಬ್ ಸಾಮ್ರಾಜ್ಯ, ಪರ್ಷಿಯನ್ ಸಾಮ್ರಾಜ್ಯ. ಶಾತವಾಹನರ ಕಾಲದ ವಿದೇಶಿ ವ್ಯಾಪಾರ ರೋಮನ್ ಸಾಮ್ರಾಜ್ಯಗಳ ನಡುವೆ ನಡೆಯುತ್ತಿತ್ತು. ಓಕೆನಾ. ಶಾತವಾಹನರ ಕಾಲದಲ್ಲಿ ದಾನ ಪಡೆದ ಬಂಗಾರವು ಭಾರತಕ್ಕೆ ಯಾವ ರೂಪದಲ್ಲಿ ಬರುತ್ತಿತ್ತು? ಆಭರಣಗಳ ರೂಪದಲ್ಲಿ, ಪಾವತಿಯ ರೂಪದಲ್ಲಿ, ಕಚ್ಚಾ ಲೋಹದ ರೂಪದಲ್ಲಿ, ಉಡುಗೊರೆಯ ರೂಪದಲ್ಲಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಪಾವತಿಯ ರೂಪದಲ್ಲಿ ಆ ಒಂದು ಬಂಗಾರವು ಭಾರತಕ್ಕೆ ಬರ್ತಾ ಇತ್ತು. ನೋಡಿ, ಇಲ್ಲಿ ಭಾರತದ ರಫ್ತು ಅಧಿಕವಾಗಿದ್ದ ಕಾರಣ ರೋಮನ್ನರಿಂದ ಪಾವತಿಯ ರೂಪದಲ್ಲಿ ಹಲವಾರು ಬಂಗಾರದ ನಾಣ್ಯಗಳು ಭಾರತಕ್ಕೆ ಬರ್ತಾ ಇದ್ದೋ. ವಡ್ಡಕಥ ಎಂಬ ಕೃತಿಯನ್ನ ಬರೆದವರು ಯಾರು? ಸರ್ವವರ್ಮ, ಗುಣಾಢ್ಯ, ಹಾಲ, ಕುಬ್ಜ. ವಡ್ಡಕಥ ಎಂಬ ಕೃತಿಯನ್ನು ಬರೆದಂಥವರು ಗುಣಾಢ್ಯ. ಗುಣಾಢ್ಯನ ವಡ್ಡಕಥ ಅಂತಲೇ ಪ್ರಖ್ಯಾತಿಯನ್ನು ಪಡೆದಿರುವಂಥದ್ದು. ಶಾತವಾಹನರ ಕಾಲದ ಪ್ರಸಿದ್ಧ ಶಿಕ್ಷಣ ಕೇಂದ್ರವಾಗಿದ್ದ ತಾಳಗುಂದ ಯಾವ ಜಿಲ್ಲೆಯಲ್ಲಿದೆ? ಶಾತವಾಹನರ ಕಾಲದಲ್ಲಿ ಪ್ರಸಿದ್ಧ ಶಿಕ್ಷಣ ಕೇಂದ್ರ ಆಗಿತ್ತು ತಾಳಗುಂದ ಎಂಬ ಪ್ರದೇಶ. ಅದು ಯಾವ ಜಿಲ್ಲೆಯಲ್ಲಿದೆ? ಹಾಸನ, ಉತ್ತರ ಕನ್ನಡ, ಶಿವಮೊಗ್ಗ, ಬಳ್ಳಾರಿ. ತಾಳಗುಂದ ಇರುವಂತಹ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಶಾತವಾಹನರ ಕಾಲದ ವ್ಯಾಪಾರ ಕೇಂದ್ರವಾಗಿದ್ದ ಪಟ್ಟಣಗಳನ್ನು ಏನೆಂದು ಕರೆಯುತ್ತಿದ್ದರು? ಅಗ್ರಹಾರಗಳು, ನಿಗಮಗಳು, ಸಂಗಮಗಳು, ಶ್ರೇಣಿಗಳು. ಓಕೆನಾ. ಶಾತವಾಹನರ ಕಾಲದ ವ್ಯಾಪಾರ ಕೇಂದ್ರಗಳನ್ನು ನಿಗಮಗಳು ಅಂತ ಕರೀತಿದ್ರು. ಆಪ್ಷನ್ ಬಿ ಸರಿಯಾದ ಉತ್ತರ. ಶ್ರೇಣಿಯ ಮುಖ್ಯಸ್ಥನನ್ನು ಏನೆಂದು ಕರೆಯುತ್ತಿದ್ದರು? ಮಂಡಲಿಕ, ಶ್ರೇಷ್ಠಿ ಅಥವಾ ಶೆಟ್ಟಿ, ದಂಡಾನಾಯಕ, ರಾಜಗುರು. ಶ್ರೇಣಿಯ ಮುಖ್ಯಸ್ಥನನ್ನ ಶ್ರೇಷ್ಠಿ ಅಥವಾ ಶೆಟ್ಟಿ ಅಂತ ಕರೀತಾ ಇದ್ರು. ಓಕೆನಾ. ಮಹಾರಾಷ್ಟ್ರದ ಕಾರ್ಲೆಯ ಖ್ಯಾತ ಚೈತ್ಯವನ್ನ ಕಟ್ಟಿದವರು ಯಾರು? ಗೌತಮಿಪುತ್ರ ಶಾತಕರ್ಣಿ, ಒಬ್ಬ ಶ್ರೇಷ್ಠಿ ಅಥವಾ ವ್ಯಾಪಾರಿ, ಇಮ್ಮಡಿ ಪುಲಕೇಶಿ, ನರಸಿಂಹವರ್ಮ. ಸೊ ಇದನ್ನ ಮಹಾರಾಷ್ಟ್ರದ ಕಾರ್ಲಿಯಲ್ಲಿರುವಂತಹ ಚೈತ್ಯವನ್ನ ನಿರ್ಮಾಣ ಮಾಡಿದಂಥವರು ಒಬ್ಬ ಶ್ರೇಷ್ಠಿ ಅಥವಾ ವ್ಯಾಪಾರಿ ಆ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಿರುವಂಥದ್ದು. ಕದಂಬ ವಂಶದ ಸ್ಥಾಪಕ ಮಯೂರ ಶರ್ಮನ ಮನೆಯ ಬಳಿ ಯಾವ ವೃಕ್ಷವಿತ್ತು? ಆಲದ ಮರ, ಮಾವಿನ ಮರ, ಕದಂಬ ವೃಕ್ಷ, ಅರಳಿ ಮರ. ಮಯೂರ ಶರ್ಮನ ಮನೆಯ ಬಳಿದಂಥ ವೃಕ್ಷ ಕದಂಬ ವೃಕ್ಷ. ಸೊ ಆ ಒಂದು ಹೆಸರಿನಿಂದ ಇವರಿಗೆ ಕದಂಬ ಎಂಬ ಹೆಸರು ಬಂತು ಅಂತ ಕೂಡ ಹೇಳುವಂಥದ್ದು. ಮಯೂರ ಶರ್ಮನ ವಿದ್ಯಾಭ್ಯಾಸಕ್ಕಾಗಿ ಎಲ್ಲಿಗೆ ಹೋಗಿದ್ದನು? ಮಯೂರ ಶರ್ಮನು ವಿದ್ಯಾಭ್ಯಾಸಕ್ಕಾಗಿ ಎಲ್ಲಿಗೆ ಹೋಗಿದ್ದ? ಬನವಾಸಿ, ಕಂಚಿ, ತಾಳಗುಂದ, ಉಜ್ಜಯಿನಿ. ಮಯೂರ ಶರ್ಮನು ವಿದ್ಯಾಭ್ಯಾಸವನ್ನು ಪಡ್ಕೊಳ್ಳಲು ಕಂಚಿಗೆ ಹೋಗಿದ್ದ. ಓಕೆನಾ. ಕಂಚಿ ಅನ್ನೋದು ಸರಿಯಾದ ಉತ್ತರ. ಕರ್ನಾಟಕದಲ್ಲಿ ದೊರೆತಿರುವ ಪ್ರಥಮ ಸಂಸ್ಕೃತ ಶಾಸನ ಯಾವುದು? ಕರ್ನಾಟಕದಲ್ಲಿ ದೊರೆತಿರುವಂತಹ ಪ್ರಥಮ ಸಂಸ್ಕೃತ ಶಾಸನ ಹಲ್ಮಿಡಿ ಶಾಸನ, ತಾಳಗುಂದ ಶಾಸನ, ಐಹೊಳೆ ಶಾಸನ, ಬಾದಾಮಿ ಶಾಸನ. ಕರ್ನಾಟಕದ ಪ್ರಥಮ ಸಂಸ್ಕೃತ ಶಾಸನ ತಾಳಗುಂದ ಶಾಸನ. ಓಕೆನಾ. ಇನ್ನು ಹಲ್ಮಿಡಿ ಶಾಸನ ಕನ್ನಡದ ಶಾಸನ ಆಗಿರುವಂಥದ್ದು, ತಾಳಗುಂದ ಸಂಸ್ಕೃತದ ಶಾಸನ. ಶಿವಮೊಗ್ಗದಲ್ಲಿರುವಂಥ ತಾಳಗುಂದದಲ್ಲಿ ಈ ಒಂದು ಶಾಸನ ದೊರೆತಿರುವಂಥದ್ದು. ತಾಳಗುಂದ ಸಂಸ್ಕೃತ ಶಾಸನವನ್ನ ರಚಿಸಿದ ಕವಿ ಯಾರು? ತಾಳಗುಂದ ಸಂಸ್ಕೃತ ಶಾಸನವನ್ನ ರಚಿಸಿದ ಕವಿ ಗುಣಾಢ್ಯ, ರನ್ನ, ಕುಬ್ಜ, ಪಂಪ. ಸೊ ಈ ಒಂದು ಶಾಸನವನ್ನ ರಚನೆ ಮಾಡಿದಂಥವರು ಕುಬ್ಜ ಎಂಬ ಕವಿ. ಓಕೆನಾ. ಬನವಾಸಿಯ ಕದಂಬ ಅರಸರು ಆರಾಧಿಸುತ್ತಿದ್ದ ಮುಖ್ಯ ದೇವರು ಯಾರು? ಬನವಾಸಿಯ ಕದಂಬ ಅರಸರು ಆರಾಧಿಸುತ್ತಿದ್ದಂಥ ಮುಖ್ಯ ದೇವರು ಮಧುಕೇಶ್ವರ, ಚನ್ನಕೇಶವ, ವಿರೂಪಾಕ್ಷ, ಬೃಹದೀಶ್ವರ. ಅವರ ಆರಾಧ್ಯ ದೈವ ಯಾವುದಾಗಿತ್ತು ಅಂದರೆ ಮಧುಕೇಶ್ವರ. ಆಪ್ಷನ್ ಎ ಸರಿಯಾದ ಉತ್ತರ. ಗಂಗ ಮನೆತನದ ರಾಜಲಾಂಛನ ಯಾವುದು? ಗಂಗರ ರಾಜಲಾಂಛನ ಸಿಂಹ, ವರಹ, ಮದಗಜ ಅಥವಾ ಆನೆ ಅಂತ ಕೂಡ ಕರಿತೀವಿ, ಹುಲಿ. ಗಂಗರ ರಾಜಲಾಂಛನ ಆಪ್ಷನ್ ಸಿ ಮದಗಜ.
ಆನೆ ಅವರ ರಾಜಲಾಂಛನವಾಗಿತ್ತು. ಗಂಗಮನೆತನದ ಸ್ಥಾಪಕ ಯಾರು? ಗಂಗಮನೆತನದ ಸ್ಥಾಪಕ ದುರ್ವಿನೀತ, ಕೊಂಗಣಿ ವರ್ಮ, ಶ್ರೀಪುರುಷ, ಮಯೂರ ವರ್ಮ. ಗಂಗಮನೆತನದ ಸ್ಥಾಪಕ ಆಪ್ಷನ್ ಬಿ ಕೊಂಗಣಿ ವರ್ಮ. ಓಕೆನಾ? ಕೊಂಗಣಿ ವರ್ಮ ಸರಿಯಾದ ಉತ್ತರ. ಗಂಗಾ ಅರಸ ದುರ್ವಿನೀತನ ತಾಯಿ ಜ್ಯೇಷ್ಠಾದೇವಿ ಯಾವ ರಾಜಮನೆತನಕ್ಕೆ ಸೇರಿದವಳು? ಕದಂಬ, ಚೋಳ, ಪುನ್ನಾಟ, ಪಲ್ಲವ. ಸೊ ಈ 4 ಆಯ್ಕೆಗಳಲ್ಲಿ ಜ್ಯೇಷ್ಠಾದೇವಿ ಪುನ್ನಟ ರಾಜವಂಶಕ್ಕೆ ಸೇರಿದವಳು. ಓಕೆನಾ? ಕಿರಾತಾರ್ಜುನಿಯ ಕೃತಿಯ 15ನೇ ಸರ್ಗಕ್ಕೆ ಭಾಷ್ಯ ಬರೆದಂಥ ಗಂಗ ಅರಸ ಯಾರು? ಕಿರಾತಾರ್ಜುನಿಯ ಕೃತಿಯ 15ನೇ ಸರ್ಗಕ್ಕೆ ಭಾಷ್ಯ ಬರೆದಂಥ ಗಂಗಾ ಅರಸ ಶ್ರೀಪುರುಷ, ದುರ್ವಿನೀತ, ರಾಚಮಲ್ಲ, ಮಯೂರ ಶರ್ಮ. ಸೊ ಈ ಆಯ್ಕೆಗಳಲ್ಲಿ ದುರ್ವಿನೀತ ಸರಿಯಾದ ಉತ್ತರ, ಆಪ್ಷನ್ ಬಿ. ಗಜಶಾಸ್ತ್ರ ಎಂಬ ಕೃತಿಯನ್ನ ಬರೆದ ಗಂಗಾ ಅರಸ ಯಾರು? ಗಜಶಾಸ್ತ್ರ ಕೃತಿಯನ್ನು ಬರೆದಂಥವರು ದುರ್ವಿನೀತ, ಶ್ರೀಪುರುಷ, ರಾಚಮಲ್ಲ, ಚಾವುಂಡರಾಯ. ಗಜಶಾಸ್ತ್ರ ಎಂಬ ಕೃತಿಯನ್ನು ಬರೆದಂಥವರು ಆಪ್ಷನ್ ಬಿ ಶ್ರೀಪುರುಷ ಈ ಒಂದು ಕೃತಿಯನ್ನು ಬರೆದಿರುವಂಥದ್ದು. ಚಾವುಂಡರಾಯ ಪುರಾಣವು ಯಾವ ಭಾಷೆಯಲ್ಲಿದೆ? ಸಂಸ್ಕೃತ, ಪ್ರಾಕೃತ, ಕನ್ನಡ, ತಮಿಳು. ಚಾವುಂಡರಾಯ ಪುರಾಣವಿರುವಂಥ ಭಾಷೆ ಆಪ್ಷನ್ ಸಿ ಕನ್ನಡ ಭಾಷೆಯಲ್ಲಿ ರಚನೆಯಾಗಿರುವಂತಹ ಒಂದು ಗ್ರಂಥ ಅದು. ಬಾದಾಮಿ ಚಾಳುಕ್ಯರ ರಾಜಲಾಂಛನ ಯಾವುದು? ಬಾದಾಮಿ ಚಾಳುಕ್ಯರ ರಾಜಲಾಂಛನ ಆನೆ, ವರಹ, ಸಿಂಹ, ಗರುಡ. ಬಾದಾಮಿ ಚಾಳುಕ್ಯರ ರಾಜಲಾಂಛನ ವರಹ, ಆಪ್ಷನ್ ಬಿ ಸರಿಯಾದ ಉತ್ತರ. ಓಕೆನಾ? 48ನೇ ಪ್ರಶ್ನೆ. 2ನೇ ಪುಲಕೇಶಿಯು ಯಾವ ಪರ್ಷಿಯಾದ ದೇಶದ ರಾಜನಿಗೆ ಉಡುಗೊರೆಗಳನ್ನು ಕಳಿಸುತ್ತಿದ್ದನು? ಅಕ್ಬರ್, ಖುಸ್ರು, ಸೆಲ್ಯೂಕಸ್, ನೆಪೋಲಿಯನ್. ಸೊ ಈ ಪ್ರಶ್ನೆಗೆ ಖುಸ್ರು ರಾಜನಿಗೆ ಉಡುಗೊರೆಗಳನ್ನು ಕಳಿಸ್ತಾ ಇದ್ದ. ಯಾರು? 2ನೇ ಪುಲಕೇಶಿ. ಯಾವ ಗುಹೆಯಲ್ಲಿ ಪರ್ಷಿಯನ್ ರಾಯಭಾರಿಯನ್ನು ಸ್ವಾಗತಿಸುವ ಭಿತ್ತಿ ಚಿತ್ರವಿದೆ? ಎಲ್ಲೋರ, ಅಜಂತ, ಎಲಿಫೆಂಟಾ, ಬಾದಾಮಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಜಂತ ಗುಹೆಯಲ್ಲಿ ಈ ಒಂದು ಚಿತ್ರ ಇರುವಂಥದ್ದು, ಆಪ್ಷನ್ ಬಿ ಸರಿಯಾದ ಉತ್ತರ. ಸೊ ಇವತ್ತಿನ ಕೊನೆಯ ಪ್ರಶ್ನೆ ಇದು. ಪಟ್ಟದಕಲ್ಲಿನ ಯಾವ ದೇವಾಲಯವು ಅತಿ ದೊಡ್ಡದಾಗಿದೆ? ಪಟ್ಟದಕಲ್ಲಿನ ಯಾವ ದೇವಾಲಯ ದೊಡ್ಡ ದೇವಾಲಯ ಆಗಿರುವಂಥದ್ದು? ಪಾಪನಾಥ ದೇವಾಲಯ, ವಿರೂಪಾಕ್ಷ ದೇವಾಲಯ, ಮಲ್ಲಿಕಾರ್ಜುನ ದೇವಾಲಯ, ಸಂಗಮೇಶ್ವರ ದೇವಾಲಯ. ಸೊ ಈ ಪ್ರಶ್ನೆಗೆ ಆಪ್ಷನ್ ಬಿ ವಿರೂಪಾಕ್ಷ ದೇವಾಲಯ ಅತಿ ದೊಡ್ಡ ದೇವಾಲಯ ಆಗಿರುವಂಥದ್ದು ಪಟ್ಟದಕಲ್ಲಿನಲ್ಲಿ. ಸ್ನೇಹಿತರೆ, ಇಷ್ಟು ಇವತ್ತಿನ 50 ಪ್ರಶ್ನೆಗಳಾದ. ಉಳಿದ ಪ್ರಶ್ನೆಗಳನ್ನು ಭಾಗ 2ರಲ್ಲಿ ಅಪ್ಲೋಡ್ ಮಾಡ್ತೀವಿ. ಸೊ ಒಟ್ಟಾರೆ ಈ ಒಂದು ಪಾಠದ ಪ್ರಮುಖ 100 ಪ್ರಶ್ನೆಗಳನ್ನು ಕೊಡ್ತಾ ಹೋಗ್ತೀವಿ. ಸೊ ದಯವಿಟ್ಟು ಇನ್ನೂ ಕೂಡ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ.